ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವ ಜನ, ನಮ್ಮ ದೇಶವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಗ್ಗಿಕೊಂಡಿರುವಂತಹ ನೆಲ. ಆದ್ರೆ ನಮ್ಮ ರಾಜ್ಯದ ಬಳ್ಳಾರಿಯಲ್ಲಿ ನಡೀತಾ ಇರುವ ಚಟುವಟಿಕೆ, ಹಿಂದೆ ನಡೆದ ಕೆಲ ಚಟುವಟಿಕೆಗಳು ಮಾತ್ರ ಅದ್ಯಾಕೋ ಪ್ರಜಾಪ್ರಭುತ್ವದ ಹತ್ತಿರಕ್ಕೂ ಸುಳಿಯೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲಿನ ರಾಜಕೀಯ ವ್ಯವಸ್ಥೆ ಎಸ್ಪೆಷಲ್ ಪಾಳೆಗಾರಿಕೆ ಪದ್ಧತಿಯಲ್ಲಿ ತಾವೇ ಪಾಳೆಗಾರರು ಅನ್ನೋ ಭ್ರಮೆಯಲ್ಲಿ ಅಲ್ಲಿನ ಬಹುತೇಕ, ಎಲ್ಲರೂ ಅಲ್ಲ, ಬಹುತೇಕ ರಾಜಕಾರಣಿಗಳು ಹಿಂದಿನಿಂದಲೂ ಇದ್ರು, ಈಗಲೂ ಹಾಗೆ ಇದ್ದಾರೆ ಅನ್ನೋದು ಅಲ್ಲಿ ನಡೀತಿರುವ ಘಟನೆಗಳಿಂದ ಸಾಬೀತಾಗ್ತಾ ಇದೆ. ನಿನ್ನೆ ಸಂಜೆ ಬಹುತೇಕ ಇಷ್ಟೊತ್ತಿಗೆ ನಡೆದಂತಹ ಘಟನೆ, ಫ್ಲೆಕ್ಸು ಬ್ಯಾನರ್ ವಿಚಾರಕ್ಕೆ ಶುರುವಾದ ಜಟಾಪಟಿ ಒಬ್ಬ ಯುವಕನ ಬಲಿಯಾಗುವ ಹಂತಕ್ಕೆ ಹೋಗಿ ತಲುಪಿದೆ. ಮುಗಿದೋಯ್ತಾ ಅಲ್ಲಿಗೆ? ಖಂಡಿತ ಮುಗ್ದಿಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಆಯ್ತು. ಒಬ್ಬ ಯುವಕನ ಹೆಣದ ಮೇಲೂ ಕೂಡ ಇದೀಗ ರಾಜಕಾರಣ, ಅದರಲ್ಲೂ ಕೂಡ ಡೆಮೋಕ್ರೆಟಿಕ್ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣ ಅಲ್ಲ, ಬದಲಾಗಿ ಪಾಳೆಗಾರಿಕೆಯ ಪದ್ಧತಿಯ ರಾಜಕಾರಣ ನಡೀತಾ ಇದೆ. ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ. ಒಬ್ಬರದ್ದು ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳೋ ಹೋರಾಟ ಅಂತೆ, ಮತ್ತೊಬ್ಬರದ್ದು ಕೈ ತಪ್ಪಿರುವ ಸಾಮ್ರಾಜ್ಯವನ್ನ ಮತ್ತೆ ವಶಕ್ಕೆ ಪಡೆಯೋ ಹೋರಾಟ ಅಂತೆ. ಹೋರಾಟ ಚುನಾವಣೆ ಸಂದರ್ಭದಲ್ಲಿ ವೋಟ್ ಪಡೆಯೋ ನಿಟ್ಟಿನಲ್ಲಿ ನಿಯತ್ತಾಗಿರಬೇಕು. ಆದ್ರೆ ಈಗ ನಡೀತಾ ಇರೋದು, ನಾನು ಮತ್ತೆ ಹೇಳ್ತಾ ಇರೋ ರೀತಿಯಲ್ಲಿ, ಬಳ್ಳಾರಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹತ್ತಿರಕ್ಕೂ ಕೂಡ ಬರ್ಲಿಕ್ಕೆ ಸಾಧ್ಯವಾಗದಂತಹ ವ್ಯವಸ್ಥೆ. ಇದೇ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಹಾಗೆ ವಕ್ತಾರರಾದ ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್ಎನ್ ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾಗರಾಜ್ ಯಾದವ್ ಸರ್, ತಾವು ಎಂಎಲ್ಸಿ ಇದ್ದೀರಿ, ಮಂತ್ರಿ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ನೀವು ಎಂಎಲ್ಸಿ ಆಗಿ ಸಾಕಷ್ಟು ವರ್ಷ ಆಯ್ತು ಸರ್. ನಿಮ್ಮ ಹತ್ರ ಗನ್ಮ್ಯಾನ್ ಇದಾರ? ಇಲ್ಲ. ಪ್ರೈವೇಟ್ ಅಥವಾ ಗವರ್ಮೆಂಟ್ ಕೊಟ್ಟಿರೋದು? ಇಲ್ವೇ ಇಲ್ಲ. ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿ ನಿಮಗೆ ಅನ್ನಿಸ್ತಿಲ್ವಾ ಸರ್, ನಿಮಗೂ ಗನ್ಮ್ಯಾನ್ ಬೇಕು, ಒಂದು ಗನ್ ಬೇಕು? ವಿ ಆರ್ ಎಂಟೈಟಲ್ ಫಾರ್ ಇಟ್. ಅದಕ್ಕೆ ನಾವು ಎಂಟೈಟಲ್ಮೆಂಟ್ ಇದ್ರೂ ಕೂಡ ನನಗೆ ಅವಶ್ಯಕತೆ ಅನಿಸ್ಲಿಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ. ಯಾಕೆ ಮತ್ತೆ ಭರತ್ ರೆಡ್ಡಿ ಅವರಿಗೆ, ಅವರ ಆಪ್ತನಾದ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ಗಳು ಬೇಕು ಅನ್ಸುತ್ತೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರ ಆಪ್ತರಾದ ಶ್ರೀರಾಮುಲು ಅವರಿಗೆ ಗನ್ಮ್ಯಾನ್ ಬೇಕು ಅನ್ಸುತ್ತೆ? ಇದು ನಾನು ನೋಡಿದ್ದೀನಿ. ಈ ಆಂಧ್ರ ಸ್ಟೇಟ್ ಅಲ್ಲಿ ಇಟ್ಸ್ ಬಿಕಮ್ ಎ ಪ್ಯಾಷನ್. ಎಲ್ಲರಿಗೂ ಯಾರು ನೋಡಿದ್ರು ಗನ್ಮ್ಯಾನ್ ಇಟ್ಕೊಳ್ಳೋದು. ಅಲ್ಲಿನ ಬಾರ್ಡರ್ ನಲ್ಲಿ ಈ ಕಲ್ಚರ್ ಹಂಗೆ ಮುಂದುವರೆದ ಭಾಗವಾಗಿ ನೋಡಿದ್ದೀನಿ. ಬಟ್ ಯಾರೇ ಆಗಲಿ, ಅವರ ಜೀವಕ್ಕೆ ಅವ್ರಿಗೆ ರಕ್ಷಣೆ ಬೇಕು ಅಂದ್ರೆ ಕೇಳತಕ್ಕಂಥದ್ದು, ಅದು ಸಂವಿಧಾನಬದ್ಧಲ್ಲಿರ್ತಕ್ಕ ಆಶಯಗಳು ಪಡ್ಕೊಳ್ಳಿ. ಬಟ್ ಇಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ಈ ಮಟ್ಟಿಗೆ ಬರ್ತಕ್ಕಂಥದ್ದು, ಒಂದು ಜೀವ ಬಲಿ ಕೊಡ್ತಕ್ಕಂಥದ್ದು ಯಾವುದೇ ಕಾರಣಗಳಾಗಲಿ, ಯಾವುದೇ ಪಕ್ಷದ ಕಾರ್ಯಕರ್ತ ಸತ್ತಿರಲಿ, ಆ ಜೀವಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ತಂದೆ ತಾಯಿಗಳ ಮಗನ ತಗೊಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾನು ಖಂಡಿತವಾಗ್ಲೂ ಖಂಡಿಸ್ತೇನೆ. ಯಾರೇ ಮಾಡಿರಲಿ ಅದು ತನಿಖೆ ಆಗಲೇಬೇಕಾಗ್ತದೆ. ಈ ಗನ್ಮ್ಯಾನ್ ಕಲ್ಚರ್ ವಿಚಾರದಲ್ಲಿ ಯಾವುದು ಅವಶ್ಯಕತೆ ಇದೆ ಅದು ಮಾಡಬೇಕು ಹೊರತು ಎಲ್ಲರೂ ಗನ್ಮ್ಯಾನ್ ಇಟ್ಕೊಂಡು ಈ ತರ ದುರುಪಯೋಗ ಆಗೋದೇ ಆದ್ರೆ ಯಾರೇ ಮಾಡಿದ್ರು ಕೂಡ ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಯಾಕಂದ್ರೆ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ, ನಾವು ನಮ್ಮ ನಡವಳಿಕೆಗಳು ನಾವು ಸರಿಯಾಗಿದ್ದು, ನಾವು ಸಮಾಜದಲ್ಲಿ ಸರಿಯಾಗಿದ್ರೆ ಯು ಶುಡ್ ನಾಟ್ ಹ್ಯಾವ್ ಫಿಯರ್ ಹೇಳಿ. ಒಂದ್ಸಲ ಹೇಳಿದ್ರೆ ಸಾಕು. ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ತಲುಪಲಿ, ಇನ್ನೊಂದು ಸತಿ ಹೇಳ್ಬಿಡಿ. ನಾವು ಯಾವಾಗಲೂ ಕೂಡ ನಾವು ಸೇವೆಗಾಗಿ ಶಾಸಕರಾಗಿರ್ತೇವೆ ಹೊರತು ತೋರಿಕೆಗಾಗಿರಬಾರದು. ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಮೊದಲು ಬಿಎಂಟಿಸಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಸುಮಾರು ಇಲಾಖೆಗಳ ಕೆಲಸ ಮಾಡಿದ್ದೇನೆ, ಈಗ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇರತಕ್ಕಂಥದ್ದು ಜೀವ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಕಾನೂನು ಸೌಲಭ್ಯ ಉಪಯೋಗಿಸಬೇಕು. ಆದ್ರೆ ದಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ರೈಟ್. ಭರತ್ ರೆಡ್ಡಿ ಅವ್ರಿಗೆ ಪ್ಯಾಷನ್ ಇದೆಯಾ ಅಂತ ಕೇಳಬೇಕು. ಅದಕ್ಕೆ ಹೋಗೋ ಭರತ್ ರೆಡ್ಡಿ ಮಾತ್ರ ಅಲ್ಲ, ಜನಾರ್ದನ್ ರೆಡ್ಡಿಗೂ ಅನ್ವಯಿಸ್ತದೆ, ಶ್ರೀರಾಮುಲು ಅನ್ವಯಿಸ್ತದೆ, ಸೋಮಶೇಖರ್ ರೆಡ್ಡಿಗೂ. ನಾನು ಹೇಳ್ತೇನೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವ ಜನ, ನಮ್ಮ ದೇಶವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಗ್ಗಿಕೊಂಡಿರುವಂತಹ ನೆಲ. ಆದ್ರೆ ನಮ್ಮ ರಾಜ್ಯದ ಬಳ್ಳಾರಿಯಲ್ಲಿ ನಡೀತಾ ಇರುವ ಚಟುವಟಿಕೆ, ಹಿಂದೆ ನಡೆದ ಕೆಲ ಚಟುವಟಿಕೆಗಳು ಮಾತ್ರ ಅದ್ಯಾಕೋ ಪ್ರಜಾಪ್ರಭುತ್ವದ ಹತ್ತಿರಕ್ಕೂ ಸುಳಿಯೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲಿನ ರಾಜಕೀಯ ವ್ಯವಸ್ಥೆ ಎಸ್ಪೆಷಲ್ ಪಾಳೆಗಾರಿಕೆ ಪದ್ಧತಿಯಲ್ಲಿ ತಾವೇ ಪಾಳೆಗಾರರು ಅನ್ನೋ ಭ್ರಮೆಯಲ್ಲಿ ಅಲ್ಲಿನ ಬಹುತೇಕ, ಎಲ್ಲರೂ ಅಲ್ಲ, ಬಹುತೇಕ ರಾಜಕಾರಣಿಗಳು ಹಿಂದಿನಿಂದಲೂ ಇದ್ರು, ಈಗಲೂ ಹಾಗೆ ಇದ್ದಾರೆ ಅನ್ನೋದು ಅಲ್ಲಿ ನಡೀತಿರುವ ಘಟನೆಗಳಿಂದ ಸಾಬೀತಾಗ್ತಾ ಇದೆ. ನಿನ್ನೆ ಸಂಜೆ ಬಹುತೇಕ ಇಷ್ಟೊತ್ತಿಗೆ ನಡೆದಂತಹ ಘಟನೆ, ಫ್ಲೆಕ್ಸು ಬ್ಯಾನರ್ ವಿಚಾರಕ್ಕೆ ಶುರುವಾದ ಜಟಾಪಟಿ ಒಬ್ಬ ಯುವಕನ ಬಲಿಯಾಗುವ ಹಂತಕ್ಕೆ ಹೋಗಿ ತಲುಪಿದೆ. ಮುಗಿದೋಯ್ತಾ ಅಲ್ಲಿಗೆ? ಖಂಡಿತ ಮುಗ್ದಿಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಆಯ್ತು. ಒಬ್ಬ ಯುವಕನ ಹೆಣದ ಮೇಲೂ ಕೂಡ ಇದೀಗ ರಾಜಕಾರಣ, ಅದರಲ್ಲೂ ಕೂಡ ಡೆಮೋಕ್ರೆಟಿಕ್ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣ ಅಲ್ಲ, ಬದಲಾಗಿ ಪಾಳೆಗಾರಿಕೆಯ ಪದ್ಧತಿಯ ರಾಜಕಾರಣ ನಡೀತಾ ಇದೆ. ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ. ಒಬ್ಬರದ್ದು ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳೋ ಹೋರಾಟ ಅಂತೆ, ಮತ್ತೊಬ್ಬರದ್ದು ಕೈ ತಪ್ಪಿರುವ ಸಾಮ್ರಾಜ್ಯವನ್ನ ಮತ್ತೆ ವಶಕ್ಕೆ ಪಡೆಯೋ ಹೋರಾಟ ಅಂತೆ.
ಹೋರಾಟ ಚುನಾವಣೆ ಸಂದರ್ಭದಲ್ಲಿ ವೋಟ್ ಪಡೆಯೋ ನಿಟ್ಟಿನಲ್ಲಿ ನಿಯತ್ತಾಗಿರಬೇಕು. ಆದ್ರೆ ಈಗ ನಡೀತಾ ಇರೋದು ನಾನು ಮತ್ತೆ ಹೇಳ್ತಾ ಇರೋ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹತ್ತಿರಕ್ಕೂ ಕೂಡ ಬರ್ಲಿಕ್ಕೆ ಸಾಧ್ಯವಾಗದಂತಹ ವ್ಯವಸ್ಥೆ. ಇದೇ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಹಾಗೆ ವಕ್ತಾರರಾದ ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್ಎನ್ ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾಗರಾಜ್ ಯಾದವ್ ಸರ್, ತಾವು ಎಂಎಲ್ಸಿ ಇದ್ದೀರಿ, ಮಂತ್ರಿ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ನೀವು ಎಂಎಲ್ಸಿ ಆಗಿ ಸಾಕಷ್ಟು ವರ್ಷ ಆಯ್ತು ಸರ್. ನಿಮ್ಮ ಹತ್ರ ಗನ್ಮ್ಯಾನ್ ಇದಾರ? ಇಲ್ಲ. ಪ್ರೈವೇಟ್ ಅಥವಾ ಗವರ್ಮೆಂಟ್ ಕೊಟ್ಟಿರೋದು? ಇಲ್ವೇ ಇಲ್ಲ. ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿ ನಿಮಗೆ ಅನ್ನಿಸ್ತಿಲ್ವಾ ಸರ್, ನಿಮಗೂ ಗನ್ಮ್ಯಾನ್ ಬೇಕು, ಒಂದು ಗನ್ ಬೇಕು? ವಿ ಆರ್ ಎಂಟೈಟಲ್ ಫಾರ್ ಇಟ್. ಅದಕ್ಕೆ ನಾವು ಎಂಟೈಟಲ್ಮೆಂಟ್ ಇದ್ರೂ ಕೂಡ ನನಗೆ ಅವಶ್ಯಕತೆ ಅನಿಸ್ಲಿಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ. ಯಾಕೆ ಮತ್ತೆ ಭರತ್ ರೆಡ್ಡಿ ಅವರಿಗೆ, ಅವರ ಆಪ್ತನಾದ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ಗಳು ಬೇಕು ಅನ್ಸುತ್ತೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರ ಆಪ್ತರಾದ ಶ್ರೀರಾಮುಲು ಅವರಿಗೆ ಗನ್ಮ್ಯಾನ್ ಬೇಕು ಅನ್ಸುತ್ತೆ? ಇದು ನಾನು ನೋಡಿದ್ದೀನಿ ಈ ಆಂಧ್ರ ಸ್ಟೇಟ್ ಅಲ್ಲಿ ಇಟ್ಸ್ ಬಿಕಮ್ ಎ ಪ್ಯಾಷನ್. ಎಲ್ಲರಿಗೂ ಯಾರು ನೋಡಿದ್ರು ಗನ್ಮ್ಯಾನ್ ಇಟ್ಕೊಳ್ಳೋದು. ಅಲ್ಲಿನ ಬಾರ್ಡರ್ ನಲ್ಲಿ ಈ ಕಲ್ಚರ್ ಹಂಗೆ ಮುಂದುವರೆದ ಭಾಗವಾಗಿ ನೋಡಿದ್ದೀನಿ. ಬಟ್ ಯಾರೇ ಆಗಲಿ ಅವರ ಜೀವಕ್ಕೆ ಅವ್ರಿಗೆ ರಕ್ಷಣೆ ಬೇಕು ಅಂದ್ರೆ ಕೇಳತಕ್ಕಂಥದ್ದು ಅದು ಸಂವಿಧಾನಬದ್ಧಲ್ಲಿರ್ತಕ್ಕ ಆಶಯಗಳು ಪಡ್ಕೊಳ್ಳಿ. ಬಟ್ ಇಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ಈ ಮಟ್ಟಿಗೆ ಬರ್ತಕ್ಕಂಥದ್ದು, ಒಂದು ಜೀವ ಬಲಿ ಕೊಡ್ತಕ್ಕಂಥದ್ದು ಯಾವುದೇ ಕಾರಣಗಳಾಗಲಿ, ಯಾವುದೇ ಪಕ್ಷದ ಕಾರ್ಯಕರ್ತ ಸತ್ತಿರಲಿ, ಆ ಜೀವಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ತಂದೆ ತಾಯಿಗಳ ಮಗನ ನಾವು ತಗೊಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾನು ಖಂಡಿತವಾಗ್ಲೂ ಖಂಡಿಸ್ತೇನೆ. ಯಾರೇ ಮಾಡಿರಲಿ ಅದು ತನಿಖೆ ಆಗಲೇಬೇಕಾಗ್ತದೆ. ಈ ಗನ್ಮ್ಯಾನ್ ಕಲ್ಚರ್ ವಿಚಾರದಲ್ಲಿ ಯಾವುದು ಅವಶ್ಯಕತೆ ಇದೆ ಅದು ಮಾಡಬೇಕು ಹೊರತು ಎಲ್ಲರೂ ಗನ್ಮ್ಯಾನ್ ಇಟ್ಕೊಂಡು ಈ ತರ ದುರುಪಯೋಗ ಆಗೋದೇ ಆದ್ರೆ ಯಾರೇ ಮಾಡಿದ್ರು ಕೂಡ ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಯಾಕಂದ್ರೆ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ, ನಾವು ನಮ್ಮ ನಡವಳಿಕೆಗಳು ನಾವು ಸರಿಯಾಗಿದ್ದು, ನಾವು ಸಮಾಜದಲ್ಲಿ ಸರಿಯಾಗಿದ್ರೆ ಯು ಶುಡ್ ನಾಟ್ ಹ್ಯಾವ್ ಫಿಯರ್ ಅಬೌಟ್ ಸೊಸೈಟಿ. ಒಂದ್ಸಲ ಹೇಳಿದ್ರೆ ಸಾಕು. ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ತಲುಪಲಿ, ಇನ್ನೊಂದು ಸತಿ ಹೇಳ್ಬಿಡಿ. ನಾವು ಯಾವಾಗಲೂ ಕೂಡ ನಾವು ಸೇವೆಗಾಗಿ ಶಾಸಕರಾಗಿರ್ತೇವೆ ಹೊರತು ತೋರಿಕೆಗಾಗಿರಬಾರದು. ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಮೊದಲು ಬಿಎಂಟಿಸಿ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ, ಸುಮಾರು ಇಲಾಖೆಗಳ ಕೆಲಸ ಮಾಡಿದ್ದೇನೆ, ಈಗ ಶಾಸಕನ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಜೀವ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಕಾನೂನು ಸೌಲಭ್ಯ ಉಪಯೋಗಿಸಬೇಕು. ಆದ್ರೆ ದಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ರೈಟ್. ಭರತ್ ರೆಡ್ಡಿ ಅವ್ರಿಗೆ ಪ್ಯಾಷನ್ ಇದೆಯಾ ಅಂತ ಕೇಳಬೇಕು. ಅದಕ್ಕೆ ಹೋಗೋಕೆ ಭರತ್ ರೆಡ್ಡಿ ಮಾತ್ರ ಅಲ್ಲ, ಜನಾರ್ದನ್ ರೆಡ್ಡಿಗೂ ಅನ್ವಯಿಸ್ತದೆ, ಶ್ರೀರಾಮುಲು ಅನ್ವಯಿಸ್ತದೆ, ಸೋಮಶೇಖರ್ ರೆಡ್ಡಿಗೂ. ನಾನು ಹೇಳ್ತೇನೆ ಒಂದ್ ತಿಳ್ಕೊಳ್ಳಿ, ಇದನ್ನ ನಾನು ಖಂಡಿತವಾಗ್ಲೂ ಖಂಡಿಸ್ತೇನೆ. ಯಾರೇ ಮಾಡಿರಲಿ ಅದು ತನಿಖೆ ಆಗಲೇಬೇಕಾಗ್ತದೆ. ಈ ಗನ್ಮ್ಯಾನ್ ಕಲ್ಚರ್ ವಿಚಾರದಲ್ಲಿ ಯಾವುದು ಅವಶ್ಯಕತೆ ಇದೆ ಅದು ಮಾಡಬೇಕು ಹೊರತು ಎಲ್ಲರೂ ಗನ್ಮ್ಯಾನ್ ಇಟ್ಕೊಂಡು ಈ ತರ ದುರುಪಯೋಗ ಆಗೋದೇ ಆದ್ರೆ ಯಾರೇ ಮಾಡಿದ್ರು ಕೂಡ ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಯಾಕಂದ್ರೆ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ, ನಾವು ನಮ್ಮ ನಡವಳಿಕೆಗಳು ನಾವು ಸರಿಯಾಗಿದ್ದು, ನಾವು ಸಮಾಜದಲ್ಲಿ ಸರಿಯಾಗಿದ್ರೆ ಯು ಶುಡ್ ನಾಟ್ ಹ್ಯಾವ್ ಫಿಯರ್ ಅಬೌಟ್ ಸೊಸೈಟಿ. ಒಂದ್ಸಲ ಹೇಳಿದ್ರೆ ಸಾಕು. ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ತಲುಪಲಿ, ಇನ್ನೊಂದು ಸತಿ ಹೇಳ್ಬಿಡಿ. ನಾವು ಯಾವಾಗಲೂ ಕೂಡ ನಾವು ಸೇವೆಗಾಗಿ ಶಾಸಕರಾಗಿರ್ತೇವೆ ಹೊರತು ತೋರಿಕೆಗಾಗಿರಬಾರದು. ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಮೊದಲು ಬಿಎಂಟಿಸಿ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ, ಸುಮಾರು ಇಲಾಖೆಗಳ ಕೆಲಸ ಮಾಡಿದ್ದೇನೆ, ಈಗ ಶಾಸಕನ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಜೀವ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಕಾನೂನು ಸೌಲಭ್ಯ ಉಪಯೋಗಿಸಬೇಕು. ಆದ್ರೆ ದಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ರೈಟ್. ಭರತ್ ರೆಡ್ಡಿ ಅವ್ರಿಗೆ ಪ್ಯಾಷನ್ ಇದೆಯಾ ಅಂತ ಕೇಳಬೇಕು. ಅದಕ್ಕೆ ಹೋಗೋಕೆ ಭರತ್ ರೆಡ್ಡಿ ಮಾತ್ರ ಅಲ್ಲ, ಜನಾರ್ದನ್ ರೆಡ್ಡಿಗೂ ಅನ್ವಯಿಸ್ತದೆ, ಶ್ರೀರಾಮುಲು ಅನ್ವಯಿಸ್ತದೆ, ಸೋಮಶೇಖರ್ ರೆಡ್ಡಿಗೂ. ನಾನು ಹೇಳ್ತೇನೆ ಒಂದ್ ತಿಳ್ಕೊಳ್ಳಿ.